ದಿನಾಂಕ 6 ಏಪ್ರಿಲ್ರಂದು ಶ್ರೀಮತಿ ಕಮಲ್ ಅಶೋಕ್ ಸುಪ್ಪಣ್ಣವರು ಇವರು ಒಂದು ಪೊಲೀಸ್ ದೂರು ನೀಡಿದರು. ಅದರಲ್ಲಿ ಅವರ ಮಗ ಈ ಪ್ರಕರಣದಲ್ಲಿ ವಿಕ್ಟಿಮ್ ಅವಿನಾಶ್ ಅಶೋಕ್ ಸುಪ್ಪಣ್ಣವರು ಇವರು 5ನೇ ಏಪ್ರಿಲ್ ರಂದು ಒಂದು ಅಂಕುಶ್ ಆಯುರ್ವೇದಿಕ್ ಕೇರ್ ಕ್ಲಿನಿಕ್ ಅನ್ಗೋಡ್ನಲ್ಲಿ ಒಂದು ಇದೆ, ಅಲ್ಲಿ ಸಂಜೆ ಟೈಮ್ನಲ್ಲಿ ಅವರ ತಲೆಗೆ ಪೇಟಾಗಿ ಅವರು ತೀರು ಹೋಗಿದ್ದಾರೆ ಅಂತ ಅವರು ದೂರು ನೀಡಿದರು. ಅದರಲ್ಲಿ ನಮಗೆ ಸಂಶಯ ಇದೆ ಅಂತ ಹೇಳಿದ್ದಾರೆ. ಈ ಪ್ರಕರಣ ದಾಖಲು ಮಾಡಿದ ಮೇಲೆ ತಕ್ಷಣವೇ ಆವಾಗ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ದಿಲೀಪ್ ತಿಲಕವಾಡಿಗೆ ಇನ್ಚಾರ್ಜ್ ಇದ್ದರು. ಆಮೇಲೆ ರೆಗ್ಯುಲರ್ ಇನ್ಸ್ಪೆಕ್ಟರ್ ನಮ್ಮದು ಪರಶುರಾಮ್ ಪೂಜಾರಿ ಇವರು ಕೂಡ ಅವರಿಗೆ ಜಾಯ್ನ್ ಆಗಿದ್ದಾರೆ ನೆಕ್ಸ್ಟ್ ಡೇ. ಅಲ್ಲಿದು PSI ವಿಶ್ವನಾಥ್ ಮತ್ತು ಅವರ ಕ್ರೈಮ್ ತಂಡ ಇದರಲ್ಲಿ ತನಿಖೆ ಶುರು ಮಾಡಿದ್ದಾರೆ. ಸ್ಟಾರ್ಟಿಂಗಿಂದನೇ ಇದರಲ್ಲಿ ಆರೋಪಿ ಯಾರಿದ್ದಾರೆ, ವಿಕ್ಟಿಮ್ ಅವಿನಾಶ್ ಅವರದ್ದು ಹೆಂಡತಿ, ಇವರದ್ದು ಹೇಳಿಕೆ ಭಾಳ ಡೈವಲ್ಸಿವ್ ಇತ್ತು. ಸರಿಯಾಗಿ ಅವರು ಉತ್ತರ ಕೊಡ್ತಾ ಇರಲಿಲ್ಲ. ಮತ್ತು ವಿಕ್ಟಿಮ್ದು ತಲೆಗೆ ಒಂದು ಆಕ್ಸಿಡೆಂಟಲ್ ಫಾಲ್ ಇದ್ದರೆ ಬರೀ ಒಂದು ಪೇಟ್ ಆಗ್ಬೋದು, ಅಲ್ಲಿ 4 ಇಂಜುರಿದು ಮಾರ್ಕ್ಸ್ ಇತ್ತು. ಪೋಸ್ಟ್ಮಾರ್ಟಮ್ ಟೈಮ್ನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಡಾಕ್ಟರ್ ಜೊತೆಗೆ ಮಾತಾಡಿದ್ದಾರೆ. ಆವಾಗ ಹಾರ್ಟ್ಗೆ ಕೂಡ ಒಳಗಡೆ ಇಂಟರ್ನಲ್ ಇಂಜುರಿ ಆಗಿದೆ ಅಂತ ಪೋಸ್ಟ್ಮಾರ್ಟಮ್ನಲ್ಲಿ ಡಾಕ್ಟರ್ ಹೇಳಿದ್ದಾರೆ. ಅದರಿಂದ ನಮಗೆ ಡೌಟ್ ಇನ್ನೂ ಪಕ್ಕಾ ಆಯಿತು. ಫಾರೆನ್ಸಿಕ್ ತಂಡ ನಮ್ಮದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ತಂಡ ಇದೆ, ಅವರು ಆ ಸೀನ್ ಆಫ್ ಕ್ರೈಮ್ನಲ್ಲಿ ಬ್ಲಡ್ ಸ್ಪ್ಲ್ಯಾಟರ್ ಅನಾಲಿಸಿಸ್ ಮಾಡಿದ್ದಾರೆ, ಲ್ಯೂಮಿನಾಲ್ ಅನಾಲಿಸಿಸ್ ಮಾಡಿದ್ದಾರೆ. ಅದರಿಂದ ಆ ಹೆಂಡತಿ ಏನು ಸ್ಟೋರಿ ಹೇಳ್ತಾಯಿದ್ರು ಇಲ್ಲಿದ್ದರು ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಈ ಸೈಂಟಿಫಿಕ್ ಎವಿಡೆನ್ಸ್ ಆಧಾರದ ಮೇಲೆ ನಮ್ಮದು ಡೌಟ್ ಪಕ್ಕಾ ಆಯಿತು. ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸಿಂದ ಕೂಡ ಸಾಕಷ್ಟು ಕ್ಲೂ ನಮಗೆ ಸಿಕ್ಕಿದೆ.